ಉದ್ಯಾನ ನಗರಿಯ ಕಬ್ಬನ್ ಪಾರ್ಕ್ ಪರಿಸರ ಪ್ರಿಯರ ಅಚ್ಚುಮೆಚ್ಚಿನ ತಾಣ. ಆದರೆ ಕಳೆದ 2 ತಿಂಗಳಿನಿಂದ ನೃಪತುಂಗ ರಸ್ತೆಯ ಕಾಮಗಾರಿಯಿಂದಾಗಿ ಹೆಚ್ಚಿನ ವಾಹನಗಳು ಕಬ್ಬನ್ ಪಾರ್ಕ್ ಮಾರ್ಗದಲ್ಲಿಯೇ ಸಂಚರಿಸಿದ್ವು. ಹೀಗಾಗಿ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಉಂಟಾಗಿತ್ತು. ಇದೀಗ ಈ ನಷ್ಟ ತುಂಬುವುದಕ್ಕೆ ತೋಟಗಾರಿಕಾ ಇಲಾಖೆ ಚಿಂತನೆ ನಡೆಸಿದ್ದು, ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ನೆಡುವುದಕ್ಕೆ ನಿರ್ಧರಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ವೇಗದಲ್ಲಿ ಬೆಳೀತಾ ಇದ್ದು, ಸಾರ್ವಜನಿಕರು ನೆಮ್ಮದಿಗಾಗಿ ಪಾರ್ಕ್ಗಳನ್ನು ಆಶ್ರಯಿಸ್ತಾ ಇರೋದು ನಮಗೆಲ್ಲ ಗೊತ್ತಿರೋ ವಿಷಯ. ಅದರಲ್ಲೂ ಕಬ್ಬನ್ ಪಾರ್ಕ್ ಅಂತೂ ಪ್ರೇಮಿಗಳ ಹಾಟ್ಸ್ಪಾಟ್ ಹಾಗೂ ಅದೆಷ್ಟೋ ಮಂದಿಯ ಫೇವರೇಟ್ ಪ್ಲೇಸ್ ಕೂಡ. ಟೆಂಡರ್ ಶೂರ್ ಕಾಮಗಾರಿ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳು ನೃಪತುಂಗ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಸಂಚಾರದ ಬದಲಾವಣೆಗಾಗಿ ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಇದಕ್ಕೆ ಪರಿಸರ ಪ್ರೇಮಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಅನಿವಾರ್ಯವಾಗಿ ಸಂಚಾರವನ್ನ ಕಲ್ಪಿಸಲಾಗಿತ್ತು. ತುಂಗಾ ರೋಡು ಈಗ ವೈಟ್ ಟಾಪಿಂಗ್ ಮಾಡೋಕ್ಕೆ ಒಂದು 60 ಡೇಸ್ ಕೇಳಿದ್ರು, ಒಂದು 70 ಡೇಸ್ದಲ್ಲಿ ಆಲ್ರೆಡಿ ಮುಗಿಸಿದ್ದಾರೆ. ಆ ಟೈಮ್ದಲ್ಲಿ ಒಂದು 24 ಅವರ್ಸು ನಮ್ಮ KR ಸರ್ಕಲ್ದಿಂದ ಹಡ್ಸನ್ ಸರ್ಕಲ್ವರೆಗೆ 24 ಅವರ್ಸ್ ಎಲ್ಲ ವೆಹಿಕಲ್ ಓಡಾಡ್ತಾ ಇದ್ದೀವಿ. ಇದನ್ನು ಸ್ವಲ್ಪ ಪೊಲ್ಯೂಷನ್ ಆಗಿದೆ, ಇಲ್ಲ ಅನ್ನೋಕ್ಕಾಗೋದಿಲ್ಲ, ಪೊಲ್ಯೂಷನ್ ಆ ಥರ ಆಗಿದೆ. ಅದನ್ನು ಈಗ ನಾವು ಈಗಾಗಲೇ ಮತ್ತೀಗ ಕೆಲಸ ಮುಗಿದು ನೃಪತುಂಗ ರೋಡಲ್ಲಿ ಎಲ್ಲ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದ್ದಾವೆ. ಕಬ್ಬನ್ ಪಾರ್ಕ್ ಸೌಂದರ್ಯ ಹಾಗೂ ಸಸ್ಯ ಸಂಪತ್ತು ಹೆಚ್ಚಿಸುವ ನಿಟ್ಟಿನಲ್ಲಿ ಇಲಾಖೆ ಹೊಸ ಪ್ರಯತ್ನ ಆರಂಭಿಸಲಿದೆ. ವಿಶೇಷವಾಗಿ ಹೂವಿನ ಸಸ್ಯಗಳು ಹಾಗೂ ಅಲಂಕಾರಿಕ ಗಿಡಗಳನ್ನು ಬೆಳೆಯಲು ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇದರಿಂದ ಪಕ್ಷಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ ಪಾರ್ಕ್ನತ್ತ ಬರಲಿವೆ ಅನ್ನೋದು ತೋಟಗಾರಿಕಾ ಇಲಾಖೆಯ ಚಿಂತನೆ. ಜೂನ್ ಜುಲೈದಲ್ಲಿ ನಾವು ಹೊಸದಾಗಿ ನಮ್ಮ ಹಡ್ಸನ್ ಸರ್ಕಲ್ ಸೆಂಟ್ರಲ್ ಲೈಬ್ರರಿವರೆಗೆ ರಾಯಲ್ ಪಾಮ್ ಗಿಡಗಳು ಈ ಕಡೆ ಆ ಕಡೆ ಎರಡು ಪಕ್ಕದಲ್ಲಿ ಒಂದು 3 ಮೀಟರ್ದಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಿಡಗಳು ಶ್ರಬ್ಸ್ಗಳಲ್ಲೇ ಎಲ್ಲ ಡಿಸೈನ್ ಮಾಡಿದ್ದಾರೆ. ಆ ಥರ ಒಂದು ಡಿಸೈನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಟೆಂಡರ್ ಕರೆದಾಗಿದೆ. ಆಮೇಲೆ ಮತ್ತೆ ಎಲ್ಲಿ ಅದರ ಬಾಜುಕನೆ ಹಡ್ಸನ್ ಸರ್ಕಲ್ ಬಾಜುಕನೆ ದೇವಸ್ಥಾನ ಹಿಂದ್ಗಡೆ 17 ಎಕರೆ ಅನ್ಡೆವಲಪ್ಡ್ ಏರಿಯಾ ಇದೆ. ಅಲ್ಲೆಲ್ಲ ಗಲೀಜ್ ಏರಿಯಾ ಇದೆ. ಅದನ್ನು ಸಹಿತ ನಾವು ಶೇಡ್ ಗಾರ್ಡನ್ ಆಗಿ ಅದನ್ನು ಮಾಡೋಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ನೃಪತುಂಗ ರಸ್ತೆಯ ಕಾಮಗಾರಿ ಮುಗ್ದಿರೋದ್ರಿಂದ ಈಗ ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಸಂಚಾರ ದಟ್ಟಣೆ ಕಡಿಮೆ ಆಗಿದೆ. ಹಿಂದಿನಂತೆ ಕೆಲ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶವಿತ್ತು. ರಾತ್ರಿ 10 ಗಂಟೆ ನಂತರ ಸಂಪೂರ್ಣವಾಗಿ ಸಂಚಾರ ನಿರ್ಬಂಧಿಸಲಾಗುತ್ತಿದ್ದು, ಬೆಳಗ್ಗೆ 8ಕ್ಕೆ ಸಂಚಾರ ಅವಕಾಶ ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ವಾಹನ ಸಂಚಾರದಿಂದ ಕಲುಷಿತಗೊಂಡಿರೋ ಕಬ್ಬನ್ ಪಾರ್ಕ್ ಶುದ್ಧೀಕರಿಸಲು ತೋಟಗಾರಿಕಾ ಇಲಾಖೆ ನಿರ್ಧರಿಸಿರೋದು ಮೆಚ್ಚುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ವೀಣಾ ಸಿದ್ದಾಪುರ, ಸುದ್ದಿ ಟಿವಿ, ಬೆಂಗಳೂರು.